ನೋಡಿ ನಮ್ಮೆಲ್ಲ 8ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮ್ಮ ಸಂಖ್ಯೆಗಳ ಕಥೆ ಅಧ್ಯಾಯವನ್ನು ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಸರಣಿಯಲ್ಲಿ ಪ್ರಮುಖವಾಗಿ ಮೆಸೊಪೊಟೋಮಿಯಾದ ಸಂಖ್ಯಾ ಪದ್ಧತಿ, ದ ಮೆಸೊಪೊಟೋಮಿಯನ್ ನಂಬರ್ ಸಿಸ್ಟಮ್, ಇದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇಲ್ಲೊಂದು ಇದು ಮ್ಯಾಪನ್ನು ಹಾಕ್ಕೊಂಡಿದ್ದೀನಿ ನೋಡ್ರಿ. ಇದು ನಿಮಗೆ ಮೆಸೊಪೊಟೋಮಿಯಾ ಪ್ರದೇಶವನ್ನು ಸೂಚಿಸ್ತದೆ. ಇದು ಪಶ್ಚಿಮ ಏಷ್ಯಾದ ಭಾಗದಲ್ಲಿ ಬರ್ತಕ್ಕಂಥ ಈ ಭಾಗ. ಇಲ್ಲಿ ಪ್ರಮುಖವಾಗಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಸಂಖ್ಯಾ ಪದ್ಧತಿಯನ್ನು ಈ ಮೆಸೊಪೊಟೋಮಿಯನ್ನರು ಆವತ್ತಿನ ಕಾಲದಲ್ಲಿ ಅಭಿವೃದ್ಧಿಪಡಿಸಿದರು. ಈ ನಮ್ಮ ಸಂಖ್ಯೆಗಳ ಇತಿಹಾಸದಲ್ಲಿ ಇಲ್ಲಿ ನಿಮಗೆ ನೋಡ್ತಾ ಇದ್ದೀರಿ, ಇವೆಲ್ಲ ಸಂಖ್ಯೆಗಳೇ. ನೋಡಿದರೆ ಏನೋ ಗೆರಿ ಗೀಚ್ ಮಾಡಿದಂಗೆ ಕಾಣಿಸ್ತದ, ಒಂದು ಕಲ್ಲಿನ ಮೇಲಿನ ಕೆತ್ತನೆ ಇದೆ, ಇವೆಲ್ಲ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಮೆಸೊಪೊಟೋಮಿಯನ್ ಸಂಖ್ಯಾ ಪದ್ಧತಿಯ ಸಂಖ್ಯೆಗಳನ್ನು, ಅಂಕಿಗಳನ್ನು, ಅವರ ಒಂದು ಲೆಕ್ಕಾಚಾರವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಏನಿದು ಈ ಗೆರೆಗಳು ಏನು ಸೂಚಿಸ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ಸ್ವಲ್ಪ ಅದಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸೂಕ್ಷ್ಮ ಮಾಹಿತಿಗಳು ನೋಡ್ರಿ. ಪ್ರಾಚೀನ ಮೆಸೊಪೊಟೋಮಿಯನ್ನರು ಆರಂಭದಲ್ಲಿ ವಿಭಿನ್ನ ಪ್ರಮುಖ ಸಂಖ್ಯೆಗಳಿಗೆ ವಿಭಿನ್ನ ಚಿಹ್ನೆಗಳನ್ನು ಬಳಸ್ತಾ ಇದ್ರು ಅನ್ನೋದನ್ನು ನೋಡ್ತೀವಿ. ಇನ್ನು ಇವರು ಕಾಲಾಂತರದಲ್ಲಿ ಇವ್ರು ಏನು ಮಾಡಿದ್ರು ಅಂದ್ರೆ ಬೇಸ್ 60, ಇಲ್ಲಿ ನಮಗೆ ಬೇಸ್ 60 ಪದ್ಧತಿ ಇವ್ರದ್ದು. ಸೆಕ್ಸಾಡೆಸಿಮಲ್ ಸಿಸ್ಟಮ್ ಅಂತ ಕರೀತಾರೆ, ಇದನ್ನು ಸೆಕ್ಸಾಡೆಸಿಮಲ್ ಸಿಸ್ಟಮ್ ಅಂತ ಕರೀತಾರೆ. ಇದು ಆಧಾರ 60 ಪದ್ಧತಿ ಅಥವಾ ಬೇಸ್ 60 ಪದ್ಧತಿಯಾಗಿ ವಿಕಸನಗೊಂಡಿತ್ತು ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಬೇಕು. ಆಮೇಲೆ ಈ ಬೇಸ್ 60 ಪದ್ಧತಿಯು ಸಂಖ್ಯೆಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿನಿಧಿಸಲಿಕ್ಕೆ ನಮಗೆ ಅನುಮತಿಯನ್ನು ಕೊಡ್ತಾ ಇತ್ತು. ಆಮೇಲೆ ಬೇಸ್ 60ಯ ರಹಸ್ಯ ಅಂದರೆ ಬೇಸ್ 60ನ ಯಾಕೆ ಇವರು ಬಳಸಿದ್ರು ಅನ್ನೋದ್ರ ಬಗ್ಗೆನೂ ಭಾಳಷ್ಟು ಜನರಿಗೆ ಗೊಂದಲಗಳದಾವ, ಅನಿಶ್ಚಿತತೆ ಐತಿ. ಆದರೂ ಕೂಡ ಕೆಲವೊಂದಿಷ್ಟು ಕಾರಣಗಳು, ಸಂಭವನೀಯ ಕಾರಣಗಳನ್ನು 60ನ್ನು ಯಾಕೆ ಆಗಿನ ಕಾಲದಲ್ಲಿ ಬಳಸಿದ್ರು ಅನ್ನೋದಕ್ಕೆ ಒಂದಿಷ್ಟು ಹಂಗೆ ಜನರಲ್ ವಿಷಯಗಳನ್ನ ಹೇಳಬೇಕಂದ್ರೆ, ಚಂದ್ರಮಾನ ಕ್ಯಾಲೆಂಡರ್ನ ಪ್ರಭಾವ ಇರ್ಬೋದು, 30 ತಿಂಗಳು. ಆಮೇಲೆ ಸೂರ್ಯನ ವೀಕ್ಷಣೆ, ಸೂರ್ಯನ ವಾರ್ಷಿಕ ಚಲನೆ ಆಧಾರ ಇರ್ಬೋದು. ಆಮೇಲೆ ಬೇಸ್ 60ಯಲ್ಲಿ ಭಿನ್ನ ರಾಶಿಗಳನ್ನ ಪ್ರತಿನಿಧಿಸೋದು ನಮಗೆ ಏನಾಗ್ತದೆ, ಸುಲಭ ಆಗ್ತದೆ. ಆಮೇಲೆ 1, 10, 60, ಆಮೇಲೆ ಈ 600 ಅಲ್ಲ, ಇದು 3600 ಬರ್ತದೆ, 60ರ ವರ್ಗ ಬರ್ತದೆ. ನೆಕ್ಸ್ಟ್ ಇದು ಈ ರೀತಿ, ಇದು ಅಲ್ಲ, 3600 ಬರ್ತದೆ. ಇತ್ಯಾದಿಗಳಂತಹ ಹಿಂದಿನ ಪ್ರಮುಖ ಸಂಖ್ಯೆಗಳಿಂದ ಅಂದರೆ ಹೆಗ್ಗುರುತು ಸಂಖ್ಯೆಗಳಿಂದ ಇದು ವಿಕಸನಗೊಂಡಿತ್ತು. ಇದನ್ನೇನು ಮಾಡಿದ್ರು ಅಂದರೆ 60ರ ಘಾತಗಳಿಗೆ ಸರಳಗೊಳಿಸಿದ್ರು. ಅದನ್ನು ಮುಂದೆ ಈಗ ಚರ್ಚೆ ಮಾಡ್ತೀನಿ ನಾನು, ನೀವು ನೋಡ್ತೀರಿ. ಆಗ ಒಂದು ಜನರಲ್ ಮಾಹಿತಿಯನ್ನು ಇಲ್ಲಿ ತಿಳ್ಕೊರಿ. ಈ 60 ಪದ್ಧತಿನ ಬಳಸೋದಕ್ಕೆ ಅದು ಆವಾಗಿನ ಒಂದು ಪದ್ಧತಿ ಇನ್ನೂ ನಮಗೆ ಕಂಟಿನ್ಯೂಷನ್ ಇದ್ದದ್ದು ಕೆಲವೊಂದಿಷ್ಟು ಉದಾಹರಣೆಗಳು ಕಂಡು ಬರ್ತಾವೆ. ನಾವು 1 ಗಂಟೆ ಅಂದ್ರೆ 60 ನಿಮಿಷ ತಗೋತೀವಿ, 1 ನಿಮಿಷ ಅಂದ್ರೆ 60 ಸೆಕೆಂಡ್ ತಗೋತೀವಿ. ಅದು ಇನ್ನೂ ನಮಗೆ ಪ್ರಭಾವಿತ ಆಗಿದ್ದೀವಿ ಆ ಸಿಸ್ಟಮ್ಗೆ ಅಂತಕ್ಕಂಥದ್ದು ಸಮಯದ ಅಳತೆಯ ಮೇಲೆ ನಮಗೆ ಕಂಡು ಬರ್ತದೆ. ಅಳತೆಯ ಮೇಲೆ ಇದು ಪ್ರಭಾವ ಬೀರೈತಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇದಿಷ್ಟು ಹಾಗೆ ಈ ಒಂದು ಇತಿಹಾಸದ ಬಗ್ಗೆ ಐತಿಹಾಸಿಕವಾಗಿರ್ತಕ್ಕಂಥ ಮಾತುಗಳು. ಇನ್ನು ಪ್ರಮುಖವಾಗಿ ನಾವು ಏನು ಮಾಡೋಣ ಅಂತಂದರೆ, ಈ ಮೆಸೊಪೊಟೋಮಿಯನ್ನರು ಯಾವ ರೀತಿಯ ಸಂಕೇತಗಳನ್ನು ಬಳಸಿದ್ರು ಅಂತಕ್ಕಂಥದ್ದನ್ನು ನೋಡೋಣ. ಇವರು ಅತ್ಯಂತ ಪ್ರಮುಖವಾಗಿ ಬಳಸಿರ್ತಕ್ಕಂತಹ ಪ್ರಮುಖವಾಗಿ 2 ಸಂಖ್ಯೆಗಳನ್ನು ಬಳಸಿದರು. ಈ ಪ್ರಮುಖವಾಗಿರ್ತಕ್ಕಂತಹ 2 ಸಂಕೇತಗಳು ಯಾವುವು ಅಂತಂದರೆ ಎರಡೂ. ಇವುಗಳನ್ನು ಬಳಸಿ ಅವ್ರು ಏನು ಮಾಡಿದ್ರು ಅಂದರೆ ಈ ಒಂದು ಪದ್ಧತಿಯನ್ನು ಎಲಾಬ್ರೇಟ್ ಮಾಡಿದ್ರು, ದೊಡ್ಡದು ಮಾಡಿದರು. ಇಲ್ಲಿ ಒಂದು ಚಿತ್ರ ತೆಗಿತೀನಿ ನೋಡಿ, ಚಿತ್ರ ಅಂತಲ್ಲ, ಚಿಹ್ನೆ ಇದು ಅವ್ರು ಬಳಸಿರ್ತಕ್ಕಂಥದ್ದು. ಇದಕ್ಕೆ 1 ಅಂತಕ್ಕಂಥದ್ದನ್ನು ಬಳಸಿದರು. 1ಕ್ಕೆ ಇದನ್ನು ನಮಗೆ ನಮ್ಮ ಹಿಂದೂ ಅರೇಬಿಕ್ ಪದ್ಧತಿಯಲ್ಲಿ ಏನು ಸೂಚಿಸ್ತೈತಿ, ಇದು 1ಅನ್ನು ಸೂಚಿಸ್ತೈತಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಇದು ನೋಡ್ರಿ, ಈ ರೀತಿ ಇಲ್ಲೇ ಒಂದು ಗಂಟೆಗತೆಗೆ ತೋರಿಸಿದಾರೆ. ಅದು ಬೆಟರ್, ನಮಗೆ ಕನ್ಫ್ಯೂಷನ್ ಆಕೈತೆ. ಒಂದು ಗೆರೆ ಅದು ಬಿಡೋದು, ಸಣ್ಣ ಗಂಟೆಗತ್ಲಿಕ್ಕೆ ಮಾಡಿದ್ದಾರೆ ಇಲ್ಲಿ ಮೂಲೆಯಾಗ. ಈ ರೀತಿ ಇದನ್ನು ಪೂರ್ತಿ ಹಿಂಗೂ ಐತೆ ಅಲ್ಲಿ ನಿಮ್ಮ ಪುಸ್ತಕದ ಕೆಲವೊಂದು ಕಡೆ ಹಿಂಗೆ ಈ ರೀತಿ ಕಾಣಿಸ್ತೈತೆ. ಅಲ್ಲೊಂದು 2 ಗೆರೆ ಇರುತ್ತೆ, ಅದು ಕರೆಕ್ಟ್ ಆಗ್ತದೆ. ಕೆಲವೊಂದು ಕಡೆ ಮತ್ತೊಂದು ಬೇರೆ ಬೇರೆ ಪರ್ಯಾಯ ಬುಕ್ದಾಗ ನೋಡ್ಲಾಗಿ ನಾನು ಈ ರೀತಿಯೂ ಕೂಡ ಗುರುತಿಸಿದ, ಅದಕ್ಕೆ ಇದನ್ನು ಬಳಸಾಕತ್ತೀನಿ. ಇದು ತಪ್ಪಲ್ಲ, ಗಮನಿಸ್ರಿ. ಇದು 10, ಇದೇನನ್ನು ಸೂಚಿಸ್ತೈತಿ ಅಂದರೆ 10ಅನ್ನು ಸೂಚಿಸ್ತೈತಿ. ಇದು 1ಅನ್ನು ಸೂಚಿಸ್ತೈತಿ ಮತ್ತು ಇದೆಷ್ಟನ್ನು ಸೂಚಿಸ್ತೈತಿ, 10ಅನ್ನು ಸೂಚಿಸ್ತೈತಿ. ಇವೆರಡನ್ನು ಬಳಸಿಕೊಂಡು ಅವ್ರು ಏನು ಮಾಡಿದರು ಅಂತಂದ್ರೆ ಈ ಒಂದು ಸಂಖ್ಯಾ ಪದ್ಧತಿಯನ್ನು ಡೆವಲಪ್ ಮಾಡಿದರು. ಇವೆರಡು ಸಂಕೇತ ಬಳಸಿ ನಾವು 59ರವರೆಗೆ ಸಂಖ್ಯೆಗಳನ್ನು ಬರಿಬೋದು. 59ರವರೆಗಿನ ಸಂಖ್ಯೆಗಳನ್ನು ಇಲ್ಲಿ ನಿಮ್ಮ ಪಠ್ಯಪುಸ್ತಕದೊಳಗೆ ಕೊಟ್ಟಿದ್ದಾರೆ. ಅವುಗಳನ್ನು ಗುರುತಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ, ಸ್ವಲ್ಪ ಎಲ್ಲರೂ ಗಮನಿಸಬೇಕು. ಅದಕ್ಕಿಂತ ಮೊದಲಿಗೆ ಇವರು ಲ್ಯಾಂಡ್ಮಾರ್ಕ್ ನಂಬರ್ಸ್ ಏನು, ಹೆಗ್ಗುರುತು ಸಂಖ್ಯೆಗಳು ಇವರು ಏನು ಅಂತಕ್ಕಂಥದ್ದನ್ನು ನೋಡೋದು. ನಿಮ್ಗೆ 60 ಬೇಸ್ ಅಂತ ಹೇಳಿದ್ನ, 60ರ ವರ್ಗ, 60ರ ಘಾತ 0, ಆಮೇಲೆ 60ರ ಘಾತ 1 ಅಂದರೆ ಇದು 60ನ ಆಯಿತು. ಆಮೇಲೆ 60ರ ಘಾತ 0 ಅಂದರೆ ಇದೆಷ್ಟಾಯಿತು, 1 ಆಯಿತು. ಆಮೇಲೆ 60ರ ಘಾತ ಎಷ್ಟು, 2 ಅಂದರೆ 6
36 3600. ಆಮೇಲೆ 60ರ ಘಾತ 3 ಹೀಗೆ ಮುಂದುವರಿತದೆ. 60ರ ಘಾತ 3 ಅಂದರೆ ಎಷ್ಟು ಬರ್ತದೆ? 216. ಮುಂದೆ ಎಷ್ಟು ಸೊನ್ನೆ ಬರ್ತಾವೆ? 3 ಸೊನ್ನೆ ಬರ್ತಾವೆ. ಇದು ಹೀಗೆ ಮುಂದುವರಿತದೆ. ಇಲ್ಲಿ ಆಧಾರ ಏನಿದೆ ನೋಡ್ರಿ, 60 ಆಧಾರ ಇದೆ ಇವರು ಡೆವಲಪ್ ಮಾಡೋದು. ಇದಕ್ಕೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಂಕೇತಗಳನ್ನು ಕೊಟ್ಟರು. 60ರ ಘಾತ 0 ಐತಲ್ಲ, ಅದಕ್ಕೇನು ಮಾಡಿದರು ಅಂತಂದ್ರೆ ಅದು 1, ಇದು 1ಅನ್ನು ಸೂಚಿಸುತ್ತೆ. ಇದಕ್ಕೆ 1 ಸೂಚಿಸೋದು ಸಂಕೇತ ಏನಪ್ಪ ಇದಕ್ಕಂತಂದ್ರೆ ಇದು 1ಅನ್ನು ಸೂಚಿಸುತ್ತೆ. ಇದು 1. 60ರ ಘಾತ 1 ಅಂದ್ರೆ 60 ಐತಲ್ಲ, ಈ 60ಕ್ಕೆ ಏನು ಮಾಡಿದ್ರು ಅಂದ್ರೆ ಈ ರೀತಿಯ ಸಂಕೇತವನ್ನು ಕೊಟ್ಟರು. ಇದರೊಳಗೆ 1 ಬರೆಯೋದು, ಬರೀ 1 ಬರೆಯೋದು. ಆ 3600 ಐತಲ್ಲ, ಇದಕ್ಕೇನು ಸಂಕೇತವನ್ನು ಬಳಸಿದ್ರು ಅಂತಂದ್ರೆ ಇದೇನ ನಿಮ್ದು ಒಂದು ಕ್ವಾಡ್ರಿಲ್ಯಾಟ್ರಲ್ ತೋರಿಸಿದ್ನಲ್ಲ, ಚತುರ್ಭುಜದ ಆಕಾರದಾಗ ಒಂದು ಇದೈತಲ್ಲ, ಅದ್ರ ಒಳಗಡೆ ಎಷ್ಟು ಬರೆಯೋದು ಅಂದ್ರೆ 2 ಬರೆಯೋದು. ಇದಕ್ಕೇನು ಬರೆಯೋದು ಅಂದ್ರೆ ಅದರ ಚತುರ್ಭುಜ ಹಾಕೊಳ್ಳೋದು ಚಿಹ್ನ, ಅದರೊಳಗೆ ಎಷ್ಟು ಬರೆಯೋದು ಅಂದ್ರೆ 3 ಬರೆಯೋದು. ಇದು ಹಿಂಗೆ ಮುಂದುವರಿತೈತಿ. ಇದು ಮೊದಲನೇ ಸಂಖ್ಯೆ, 2ನೇ ಹೆಗ್ಗುರುತ ಸಂಖ್ಯೆ, 3ನೇ ಹೆಗ್ಗುರುತ ಸಂಖ್ಯೆ, ಇದು ಹಿಂಗೆ ಏನಾಕತಿ ಮುಂದುವರಿತೈತಿ. ಇದು ಪ್ರಮುಖವಾಗಿರ್ತಕ್ಕಂಥ ಹೆಗ್ಗುರುತು ಸಂಖ್ಯೆ. ಇದು ಹೆಗ್ಗುರುತು ಸಂಖ್ಯೆಗಳು ಇವರು. ಇನ್ಮೇಲೆ 1ರಿಂದ 10 ಹೆಂಗೆ ಬರೆಯೋದ ಹಂಗೆ ನೋಡೋಣ. 59ರವರೆಗೆ ಸಂಖ್ಯೆಗಳನ್ನು ಇಲ್ಲಿ ನಿಮಗೊಂದು ಲಿಸ್ಟ್ ಕೊಟ್ಟಿದ್ದಾರೆ ನಿಮ್ಮ ಪಠ್ಯಪುಸ್ತಕಗಳು, ಅವನ್ನೆಲ್ಲ ಚರ್ಚೆ ಮಾಡ್ತೀನಿ. ಮೊಟ್ಟ ಮೊದಲಿಗೆ ಈ ಪ್ರಮುಖ ಸಂಖ್ಯೆಗಳನ್ನು ತಿಳ್ಕೊರಿ. 1 ಮತ್ತು 10 ಅತ್ಯಂತ ಪ್ರಮುಖ ಸಂಖ್ಯೆಗಳು. ಇವು ಹೆಗ್ಗುರುತು ಸಂಖ್ಯೆಗಳು. ಆಧಾರ 60ಅನ್ನು ಆಧರಿಸಿರ್ತಕ್ಕಂಥ ಹೆಗ್ಗುರುತು ಸಂಖ್ಯೆಗಳು. 1, 60, 3600 ಹಾಗೆ ಮುಂದುವರಿತದೆ. ಇದು ಈ ಸಂಕೇತ ಮೊದಲನೇದು ಕಷ್ಟ ಬಂದ, ಮತ್ತು ಇದು ಹಿಂಗೆ ಚೇಂಜ್ ಆಗ್ತದೆ. ಸೊ ಇದನ್ನು ಗಮನಿಸ್ಬೇಕೆಲ್ಲರೂ. ಅರ್ಥ ಆಯ್ತು? ಈ ಸ್ಕ್ರೀನ್ ಮೇಲೆ ಇದ್ದದ್ದು ಬೇಸಿಕ್ ಇನ್ಫಾರ್ಮೇಷನ್, ಅಗದಿ ಬೇಸಿಕ್ ಇನ್ಫಾರ್ಮೇಷನ್. ಇನ್ನು ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಏನು ಕೊಡ್ತೀನಿಲ್ಲ ಅದು ಅಷ್ಟು ಇಂಪಾರ್ಟೆಂಟ್ ಬೇಸಿಕ್ ಇನ್ಫಾರ್ಮೇಷನ್. ಎಲ್ಲ ಹೋದ ಒಂದು ಈಟ ಇದೆ. ಸರಿ, ಎಲ್ಲರದು ಎಚ್ಚರಿಕೆ ಆದರೆ ಎಲ್ಲ ಲಕ್ಷ್ಯ ಐತಲ್ಲ, ಗಮನ ಐತಿ. ಸರಿ, ಈಗ ನೋಡ್ರಿ, 1 ಹೆಂಗೆ ಬರೆಯೋದು, 2 ಹೆಂಗೆ ಬರೆಯೋದು, ಪ್ರತಿಯೊಂದು ಸಂಖ್ಯೆಗಳನ್ನು ನಾನು ಬರ್ಕೋತ ಹೋಗ್ತೀನಿ. ಒಂದಿಟ್ಟು ನೀವು ಲಕ್ಷ್ಯ ಕೊಡ್ತಾ ಹೋಗ್ರಿ. 1ಅನ್ನು ಯಾವ ರೀತಿ ಬರಿಬೇಕು? ಈ ಮೆಸೊಪೊಟೇಮಿಯನ್ ಸಂಖ್ಯಾ ಪದ್ಧತಿ ಒಳಗೆ 1ಅನ್ನು ಹೆಂಗೆ ಬರಿಬೇಕು ಅಂತಂದ್ರೆ ಈ ರೀತಿ ಬರಿಬೇಕು. ಇದು 1. 2 ಹೆಂಗೆ ಬರೆಯೋದು ಅಂದ್ರೆ ನೋಡ್ರಿ, 2 ಹೆಂಗೆ ಬರೆಯೋದು ಅಂದ್ರೆ ಇಂಥವು 2 ತೋರಿಸೋದು ಇಲ್ಲಿ ಇಷ್ಟ. ಇದು 2. ಆಮೇಲೆ 3 ಹೆಂಗೆ ಬರೆಯೋದು ಅಂತಂದ್ರೆ ಏನೋ 1, ಇದು 2, ಇದೆಷ್ಟು ಹೇಳ್ರಿ? 3. ಇದು 3. ಇನ್ನು 4ಕ್ಕೆ ಏನು ಮಾಡಬೇಕು ಅಂತಂದ್ರೆ 4 ಬರಿಬೇಕಾಗಿತ್ತು ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 3ಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ರು ಅವ್ರು. 4ನೇದು ಇದ್ರ ಬಾಜುಕ್ಕೆ ಒಯ್ಲಿಲ್ಲ. ಆಮೇಲೆ ಇದ್ರ ಕೆಳಗೆ ಏನು ಮಾಡೋದು? 1 ತೋರಿಸೋದು, ಇನ್ನೊಂದು ಹಂತದ ತೋರಿಸೋದು. ಇದೇನು ಸೂಚಿಸ್ತೈತಿ? 4. ಸ್ವಲ್ಪ ಸಣ್ಣ ಮಿಸ್ಟೇಕ್ ಆತಲ್ಲಿ ಸರಿಪಡಿಸ್ತೇನೆ ನೋಡ್ರಿ. ಈ ಗೆರೆ ಮುಂದುವರಿಸ್ಬೇಕು ಅದನ್ನು. ಆ ಮಾರ್ಕ್ ಏನೈತಿಲ್ಲ ಇದನ್ನ ಯಥಾವತ್ತಾಗಿ ಮುಂದೆ ಜಗ್ಬೇಕು. ಇದೇನು ಸೂಚಿಸ್ತೈತಿ ಹೇಳ್ರಿ? ಈಗ ಇದು ಇಲ್ಲಿ ಇಷ್ಟ ಬರೋದ ಏನು ಸೂಚಿಸ್ತೀವಿ? 3 ಸೂಚಿಸ್ತಿಲ್ಲ. ಈಗ ಏನಾಕತ್ತಿದ? 4 ಆಕತಿ. ಆಮೇಲೆ 5 ಹೆಂಗೆ ಬರೆದ್ರಪ್ಪ ಅವ್ರ ಪದ್ಧತಿ ಒಳಗೆ ಅಂತಂದ್ರೆ ಇದು ನೋಡ್ರಿ, ಸೇಮ್ ಹೋಗ್ರಿದ ಇಷ್ಟು ಮ್ಯಾಲೆ 3 ಮ್ಯಾಲೆ ಏನು ಮಾಡಬೇಕು? 3 ತಗೋಬೇಕು. ಇಲ್ಲಿ 3. ಆಮೇಲೆ ಇದು 1, 2, 3 ಆಯ್ತಾ? 4, 5 ಆಗ್ಬೇಕಾಗಿತ್ತು ನಮಗೆ. ಇದನ್ನು ಹಿಂಗೆ ಸೇರಿಸ್ಬಿಡ್ರಿ. ಇಲ್ಲಿ 2 ಮತ್ತು ಆ 1ಗಳನ್ನು ಸೇರಿಸ್ರಿ. ಇದೆಷ್ಟಾಯ್ತು ನೋಡ್ರಿ? 5 ಆಯ್ತು. ಇನ್ನು 6 ಹೆಂಗೆ ಸೂಚಿಸ್ತೀವಿ ಇವ್ರ ಪದ್ಧತಿ ಒಳಗೆ ಅಂತಂದ್ರೆ ನೋಡ್ರಿ, 1, ಇದು 2, ಇದು 3, 1, 2, 3 ಸೇಮ್. ಇದನ್ನು ಮತ್ತೆ ಹಿಂಗೆ ಕಂಟಿನ್ಯೂ ಮಾಡಿರಿ. 1, ಇದು 2, ಇದು 3, 1, 2, 3. ಇದೆಷ್ಟಪ್ಪ ಅಂತಂದ್ರೆ 6ಅನ್ನು ನಮಗೆ ಸೂಚಿಸ್ತೀವಿ. ಇನ್ನು 7ಅನ್ನು ಸೂಚಿಸ್ಬೇಕಂದ್ರೆ ಮತ್ತೆ ಹೆಂಗೆ ಇದ್ರ ಕೆಳಗೆ ಬರೋದು? 7. ಇಲ್ಲಿ ನೋಡ್ರಿ, ಇದೇ 1, 2, 3, ಇದು 3 ಆಯಿತು. ಆಮೇಲೆ ಮತ್ತೆ 3 ತಗೋರಿ. ಇದು ನೋಡ್ರಿ ಎಷ್ಟಾಗ್ತಿದು? 6 ಆಯಿತು. ಇನ್ನೇನು ಬೇಕಾಗಿತ್ತು ನಿಮ್ಗೆ? 7. ನೋಡ್ರಿ ಎಷ್ಟಾಯ್ತು ಹೇಳ್ರಿ? 7 ಆಯ್ತು. ಇನ್ನು 8ಅನ್ನು ಹೆಂಗೆ ಗುರುತಿಸೋದು? 8 ನೋಡ್ರಿ, 1, 2, 3 ಹೌದಾ? ಆಮೇಲೆ 6. ಇನ್ನೆಷ್ಟು ಬೇಕಾಗಿತ್ತು ನಿಮಗೆ? 8 ಬೇಕಾಗಿತ್ತು. ಇದನ್ನು ಸೇರಿಸ್ರಿಲ್ಲಿ. ಇದು ನಿಮಗೆ ಏನು ಸೂಚಿಸ್ತು? 8ಅನ್ನು ಸೂಚಿಸ್ತು. ಅರ್ಥ ಆಯಿತು? ಸರಿ, 9ಅನ್ನು ಹೆಂಗೆ ಸೂಚಿಸ್ಬೇಕು? 1, 2, ಇದು 3, 1, 2, 3. ಆಮೇಲೆ ಮತ್ತೆ ಇದ್ರ ಕೆಳಗಡೆ ಏನೂ ಬದಲಾವಣೆ ಇಲ್ಲ, ಅದನ್ನು ಸೇಮ್. ಇದು ಸೇಮ್. ಮತ್ತೇನು ಮಾಡಿರಿ? ಇದ್ರ ಕೆಳಗೆ ಜೋಡಿಸ್ಕೊಂಡ್ಬಿಡ್ರಿ. ಇದು 1, 2, 3 ಮತ್ತೊಂದು ಹಂಗೆ ಸೇಮ್ ಜೋಡಿಸ್ಕೊಂಡ್ಬಿಡ್ರಿ.
ಅದೇನು ಹಿಂಗೆ ಚೇಂಜ್ ಓಡಿಸ್ಬೇಕಂತೇನಿಲ್ಲ. 3 3 3 ಟೋಟಲ್ ಎಷ್ಟಾಯ್ತು ಹೇಳ್ರಿ? 9 ಆಯಿತು. ಇದು 9. ಇನ್ನು 10 ವಿಶೇಷವಾಗಿ ಗುರುತಿಸಿದ್ರು. 10 ಯಾವ ರೀತಿ ಸೂಚಿಸಿದ್ರು ಅಂತಂದ್ರೆ ಹಿಂಗೆ ನೋಡ್ರಿ, ಇದು 10. ಇದೇನು ಸೂಚಿಸತಿ? 10 ಸೂಚಿಸಿ. ಅರ್ಥ ಮಾಡ್ಕೊಂಡ್ರಿ? ಸರಿ. ಆಮೇಲೆ 11 ಬರಿಬೇಕಾಗಿತ್ತಂದ್ರೆ, 11 ಬರಿಬೇಕಾಗಿತ್ತಂದ್ರೆ ಇದೆಲ್ಲ ಗೊತ್ತಾಯ್ತು ಇಲ್ಲ? ಸಂಕೇತಗಳು ಗೊತ್ತಾದು. 11 ಯಾವ ರೀತಿ ಮೆಸೊಪೊಟೋಮಿಯನ್ ಸಂಖ್ಯಾ ಪದ್ಧತಿಯೊಳಗೆ ಬರೀತಾರೋ ಅಂತ ನೋಡ್ಬೇಕಂದ್ರೆ ಹಿಂಗೆ ಬರೆದ್ರೆ ಎಷ್ಟು ಹೇಳ್ರಿ? 10. ಇದ್ರ ಬಾಜುಕ್ಕೆ 1 ಇಡೋದು, ಅದೇನು ಕೊಡ್ತೈತೆ ನಿಮ್ಗೆ? 11 ಸೂಚಿಸ್ತೈತೆ. ಎಷ್ಟಾಗ್ತಿದು? 11 ಆಯ್ತು. 12 ಬರಿಬೇಕಾಗಿತ್ತು ಅಂತಂದ್ರೆ ಇದೆಷ್ಟು ಹೇಳ್ರಿ? 10. ಇದ್ರ ಬಾಜುಕ ಏನು ಮಾಡ್ತೀರಿ? 2 ಬರೀತೀವಿ. ಇದು ನಿಮ್ಗೇನು ಸೂಚಿಸ್ತೈತಿ? 12 ಸೂಚಿಸ್ತೈತಿ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ನೇರವಾಗಿ 20 30 40 50 ಬರಿತೀನಿ ನೋಡ್ರಿ. 20 ಬರಿಬೇಕಾಗಿತ್ತು ಅಂತಂದ್ರೆ ಇದು 1, ಇದ್ರ ಬಾಜುಕನ ಇನ್ನೊಂದು ಹೆಂಗೆ ಇಟ್ಬಿಡ್ರಿ. ಇದೆಷ್ಟು ಸೂಚಿಸ್ತೈತಿ ನಿಮ್ಗೆ? 20 ಸೂಚಿಸ್ತೈತಿ. 30 ಸೂಚಿಸ್ಬೇಕಾಗಿತ್ತು ಅಂತಂದ್ರೆ 10ರದ್ದು ಎಷ್ಟು ಬರಿಬೇಕಿಲ್ಲಿ? 3 ಬರಿಬೇಕು. 1 2 3 10 10 10 ಎಷ್ಟಾಗತ್ತದ? 30 ಆಕತಿ. ಇನ್ನು 40 ಬರಿಬೇಕಾಗಿತ್ತು ಅಂತಂದ್ರೆ 40 40 50 59 ಇಷ್ಟ ಗುರ್ಸೋದೈತಿ. ಈಗ ನೋಡಿ ಇಲ್ಲಿ ತಗೋತೀನಿ ನೋಡ್ರಿ. 40 ಯಾವ ರೀತಿ ಗುರುತಿಸ್ಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡಿ. 40 ಈಗ ಅವು ಹಿಂದೂ ಮುಂದೆ ಹೆಚ್ಚು ಕಡಿಮೆ ಇಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಿ ನೋಡ್ರಿ, ಇದು 10 ಹೌದಾ ಇಲ್ಲ? ಆಮೇಲೆ ಇದಕ್ಕೆ ಹೊಂದ್ಕೊಂಡ ನಾನು ಏನು ಮಾಡ್ತೀನಿ? ಇನ್ನೊಂದು 10 ಬರಿತೀನಿ. 10 ಆಮೇಲೆ ಇದು 10 30 ಹೌದಾ? ಆಮೇಲೆ ಇಲ್ಲಿ ಇದಕ್ಕೆ ಹೊಂದ್ಕೊಂಡ ಇನ್ನೊಂದು 10 ಬರೀತೀನಿ. 40 ಆಯ್ತು ಇಲ್ಲ? ಅರ್ಥ ಆಯ್ತಾ? ಇವು ಒಟ್ಟು 4 ಚಿನ್ನ ಗುಂಪಿನಾಗಿದ್ದರೆ ಸಾಕು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತೈತಿ. ಇನ್ನು 40 ಆದ ನಂತರ ಏನನ್ನು ಸೂಚಿಸಿದಾರು ಅಂತಂದ್ರೆ 50 ಸೂಚಿಸಿದಾರೆ. ಆಮೇಲೆ 59 ಸೂಚಿಸಿದಾರೆ. 50ಕ್ಕೆ ಏನು ಆಗ್ಬೇಕು? ಮತ್ತು ಇದು ಸೇಮ್ ಬರ್ಬೇಕಿಲ್ಲ ನೋಡಿರಿ. 1 ಇದು 10 20 ಆಯ್ತು, 30 ಆಯ್ತು, ಆಮೇಲೆ ಇದು ಎಷ್ಟಾಯ್ತು ಹೇಳ್ರಿ? 40. ಇದಕ್ಕೆ ಇನ್ನೊಂದು ತೊಗೊಂಡ್ಬಿಡೋದು. ಎಷ್ಟಾಗ್ತಿದು? 50 ಆಯ್ತು. ಇನ್ನು ನನಗೆ ಏನು ಆಗ್ಬೇಕಾಗೈತಿ? 59 ಹೆಂಗೆ ಸೂಚಿಸ್ತಾರೆ ಅಂತ ಹೇಳ್ಬೇಕಾಗೈತಿ ನೋಡಿರಿ. ಇದು 1 2 10 30 ಇದೆಷ್ಟಾಯ್ತು? 40 ಆಯಿತು. ಆಮೇಲೆ ಇನ್ನೊಂದು ತೊಗೊಂಡ್ರೆ ಇದೆಷ್ಟಾಯ್ತು? 50 ಆಯ್ತು ನೋಡಿರಿ. 1 2 3 3 ಏನು ಮಾಡ್ತೀರಿ? ಮತ್ತೆ ಇದ್ರ ಕೆಳಗೆ 1 2 3 6 ಆಯಿತು, ಮತ್ತು 3 1 2 3 ಇದು 50, ಇದು 9 ಅಂದರೆ ಟೋಟಲ್ ಎಷ್ಟಾಯ್ತು? 59. ಈ ರೀತಿ 1 ರಿಂದ 59 ಒಳಗಿನ ಸಂಖ್ಯೆಗಳನ್ನು ಈ ಮೆಸೊಪೊಟೋಮಿಯನ್ ಸಂಖ್ಯಾ ಪದ್ಧತಿಯಲ್ಲಿ ನಾವು ಕಾಣ್ತೀವಿ. ಇಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಇದಕ್ಕೆ ಬೆಬಲೋನಿಯನ್ ಪದ್ಧತಿನೂ ಅಂತ ಕರೀತಾರೆ. ಬೆಬಲೋನಿಯನ್ ಪದ್ಧತಿನೂ ಅಂತ ಕರೀತಾರೆ. ಇದು ನಿಮ್ಮ ಗಮನದಲ್ಲಿ ಇರಲಿ. ಸರಿ, ಇನ್ನು ಮುಂದುವರೆದ ಭಾಗದಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ತಗೊಂಡ ಅವು ನಮ್ಮ ಮೆಸೊಪೊಟೋಮಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಹೆಂಗೆ ಬರಿಬೋದು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡೋಣ. ಸರಿ, ಇವೆಲ್ಲ ಲಕ್ಷ ಕೊಟ್ಟರೆ 1 ಹೆಂಗೆ ಬರಿಬೇಕು, 2 ಹೆಂಗೆ ಬರಿಬೇಕು, 3 ಹೆಂಗೆ ಬರಿಬೇಕು ಗಮನಕ್ಕೆ ಬಂತಲ್ಲ? 10 ಸಿಂಪಲ್ 1 ಚಿಹ್ನೆ ಐತಿ. ಅದು 2 3 ದಾಟ್ತಂದ್ರೆ ಅವ ರಿಪೀಟ್ ಹಾಕ್ಕೊಂತ ಹೋಗ್ತಾವೆ. ಎಷ್ಟು ಎಲ್ಲಿ ತನಕ? 9 ತನಕ. 10ಕ್ಕೆ ವಿಶೇಷವಾಗಿರ್ತಕ್ಕಂಥ ಚಿಹ್ನೆ ಐತಿ ಅನ್ನೋದನ್ನು ಗೊತ್ತು ಮಾಡ್ಕೊರಿ. ಆಮೇಲೆ 11 10 ಬರೆದು 1 ಇಡಬೇಕು. 12 ಹಂಗೆ 13 14 15 ಬರಿತೀವಿ. ನಡುವಿನ ಮಿಸ್ ಮಾಡೈತಿ. 20 ಡೈರೆಕ್ಟ್ ಇಟ್ಟೈತಿ. ಡೈರೆಕ್ಟ್ 30 ಬರ್ತೈತಿ. 40 ಅಂದ್ರೆ 10 4 ಚಿಹ್ನ. 50 ಅಂದ್ರೆ 10 5 ಚಿಹ್ನ. 59 ಅಂದ್ರೆ 50 ಬರದ 10 5 ಬರೆದ್ರೆ 50 ಆಯ್ತು. ಮುಂದೆ 9 ಬರಿಬೇಕು. 9 ಹೆಂಗೆ ಬರೆಯೋದು ನಿಮ್ಗೇನು ಬಂದೈತಿ ಇಲ್ಲಿ? ಅದನ್ನು ಅಲ್ಲಿ ಬಾಜುಕ್ಕೆ ಇಟ್ಟಿದ್ದೇವೆ ಅಷ್ಟೇ. ಸರಿ, ಇಷ್ಟು ಚಿಹ್ನೆಗಳನ್ನ ಪರಿಚಯ ಮಾಡ್ಕೊಂಡ ನಂತರ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಮೆಸೊಪೊಟೇಮಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಬರೀತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ. ನೋಡ್ರಿ, ಈಗ 640 ಮೆಸೊಪೊಟೋಮಿಯಾ ಸಂಖ್ಯಾ ಪದ್ಧತಿಯಲ್ಲಿ ಗುರುತಿಸಿರಿ ಅಂತ ಹೇಳಿದಾರೆ. ಈ 640 ನಾವು ಯಾವ ರೀತಿ ಬರಿಬೋದು ಅಂತಂದ್ರೆ ಇದನ್ನು 60ರ ಗುಣಕದೊಳಗೆ ಬರ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು. ಯಾಕಂದ್ರೆ 60 ಆಧಾರ ಐತಿ ಇದಕ್ಕೆ. 60ರ ಗುಣಕದೊಳಗೆ ಅದಕ್ಕೆ ಏನು ಮಾಡೋಣ? 600ಕ್ಕೆ ಸಮೀಪ ಬರಬೇಕದ. ಅಂದರೆ ಹೆಂಗೆ ಬರೀತೀರಿ? 10 × 60 ಅಂತ ಬರೀರಿ.
60 ಹತ್ತಲೆ ಎಷ್ಟಾಯ್ತು? ಬಾಯಿ ಐತಿಲ್ರಿ, 60 ಹತ್ತಲೆ ಎಷ್ಟಾಯ್ತು? 600 ಆತಿಲ್ಲ. ಇನ್ನು ಉಳಿತ ಎಷ್ಟಾದ? 640 ಆಗ್ಬೇಕಂದ್ರೆ 40 ಬರ್ಬೇಕಿಲ್ಲ ಬಾಜುಕ್. ಅಂದ್ರೆ 10 10 10 10 ಸಿಂಬಾಲ್ ಹೆಂಗೆ ಬರೀತೀರಿ? ಇದು 10. 60 ಹೆಂಗೆ ಬರೀತೀರಿ? ಇದು ನೋಡ್ರಿ, 1 ಬರೆದ್ರೆ 60 ಹೋದಿಲ್ಲ, 2 ಬರೆದ್ರೆ 3600. ಒಂದನೇದಕ್ಕೆ 1 ಸಿಂಬಲ್ ಐತಿ, ತಿಳಿತು. ಇದು ಹೆಗ್ಗುರುತು ಸಂಖ್ಯೆ 60 ಪ್ಲಸ್ 40. 40 ಹೆಂಗೆ ಬರೀತೀರಿ? 10 ಎಷ್ಟು ಇರಬೇಕು? 4 ಇಡಬೇಕು. ಇದು 1 2 3, ಆಮೇಲೆ ಇದು ಎಷ್ಟು ಹೇಳ್ರಿ? 4. ಸರಿ ಐತಿ. ಹಾಂ, ಇದನ್ನು 1 ಬಾಜುಕ್ಕೆ 1 ಬರಿಬೋದು, ಅಥವಾ ನಮ್ಗೆ ಹಿಂಗೂ ಬರಿಬೋದು. ನಿಮ್ಮ ಪುಸ್ತಕದಾಗ ಹಿಂಗೆ ಬರ್ದಾರೆ ನೋಡ್ರಿ, ಹಿಂಗೆ ಬರ್ದ. ಇದು 60, ಈ ಮ್ಯಾಲೆ 2, ಕೆಳಗೆ 2, 1 2 3 4. ಆ ಗುಂಪಿನಾಗ ಇಡ್ಬೇಕಷ್ಟ, ತಿಳಿತು. ಇದು 640 ಮೆಸೊಪೊಟೇಮಿಯಾ ಪದ್ಧತಿಯಲ್ಲಿ ಬರೆದ್ವಿ. ಇನ್ನು 7530 ಐತಿ. 7530 ಹೆಂಗೆ ಹೊಡಿದ? ಎರಡನೇ ಗುರುತು ಸಂಖ್ಯೆ ಐತೆ ನೋಡ್ರಿ, 3600 60ರವರೆಗ, ಅದಕ್ಕೆ ಸಮೀಪಕ್ಕೈತಿ. 2 ಗುಂಡ್ಲೆ 3600ವರೆಗೆ, 60ರವರೆಗ 3600. 36 72 ಅಂದರೆ 7200 ಆಯ್ತು. ಇನ್ನು ಉಳಿತು ಎಷ್ಟು? 7530ರಾಗ 7200 ಬಿಡ್ರಿ, ಉಳಿತು ಎಷ್ಟು? 330 ಉಳಿತಿಲ್ಲ. ಹಾಂ, 300 ಹೆಂಗೆ ಬರೀತೀರಿ? 310 ಗುಣಕದೊಳಗೆ ಬರಿಬೋದಲ್ಲ, ಹೌದಾ ಇಲ್ಲ? ಹಾಂ, ಹೆಂಗೆ ಬರೀತೀರಿ? 300 10 ಗುಂಡ್ಲೆ 30. 10 ಗುಂಡ್ಲೆ 30 ಬರೆದ್ರೆ ವರ್ಕೌಟ್ ಆಗೋದಿಲ್ಲ. ಅದು ಹೆಂಗೆ ಬರೀತೀರಿ ಹೇಳ್ರಿ? ಹೆಗ್ಗುರುತು ಸಂಖ್ಯೆ ಒಳಗೆ ಬರಿಬೇಕಲ್ಲ, 60 ಇದ್ರೊಳಗೆ ಬರಿಬೇಕಲ್ಲ. 10 6 60, 10 ಗುಂಡ್ಲೆ 60, 60 ಇದ್ರೊಳಗೆ ಬರಿಬೇಕು. 600 ಆಯ್ತು ಅಂದ್ರೆ ಹೆಚ್ಚಾಯ್ತು. ಅದಕ್ಕೇನು ಮಾಡ್ಬೇಕು? 300 ಹೆಂಗೆ ಬರೀತೀರಿ? 300 ಅಂದ್ರೆ 10 ಋಣ ಎಷ್ಟು ಬರಿಬೇಕು? ಮಾತನಾಡ್ತೀರಿ ಈಗ ನೋಡ್ರಿ, ನಿಮ್ಗೆ 60 ಹೆಗ್ಗುರುತು ಸಂಖ್ಯೆ ಇಲ್ಲಿ, 60 10 ತೊಗೊಂಡ್ರೆ 600 ಹೆಚ್ಚಾಕೈತಿ. ಇದಕ್ಕೆ ಸಮೀಪ ತಗೋರ್ಲ, ಇದಕ್ಕೆ ಹೊಂದುವಂಗ ನೋಡ್ರಿ. 7530, 7530 36 72, 7200 ತೆಗಿತೀರಿ. ಉಳಿತು ಎಷ್ಟು ಇಲ್ಲಿ? 330 ಉಳಿತೈತಿ. ನಮಗೆ ಇದಕ್ಕೆ ಸಮೀಪ ಬರುವಂಗೆ 66 ಇಲ್ಲೇ ತಗೋರ. 6 5 30, 300 ಆತಿಲ್ಲ? 300 ಆತ ಇಲ್ಲ? 6 5 30 ಅಂದ್ರೆ 300 ಆತು. ಇನ್ನೆಟ್ಟು ಬರಿಬೇಕಿಲ್ಲ? ಪ್ಲಸ್ ಹೇಳ್ರಿ, ಪ್ಲಸ್ ಎಷ್ಟು ಬರಿಬೇಕು ಹೇಳ್ರಿ? 30 ಬರೆದ್ರೆ ಸರಿ ಹೋತಿಲ್ಲ. ಇದು ನೋಡ್ಕೊಳ್ಳೋದು ಹೆಂಗಂತ ಗೊತ್ತಾತೀಗ? ಸರಿ, ಇದನ್ನು ಈ ಪ್ರತಿನಿಧಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. 2 3600, 3600 ಬರಿಬೇಕಂದ್ರೆ ಒಳಗೆ ಎಷ್ಟು ಬರಿಬೇಕು? ನಾ ಇಲ್ಲಿ ಹಾಂ 2 ಇಲ್ಲಿ ಇನ್ನೊಂದು. ಈ 2 ಹೆಂಗೆ ಬರಿಬಾರ್ದು? ಈಗ ಹೆಂಗೆ ಬರಿಬೇಕು? 2ರ ಸಿಂಬಲ್ ಐತ್ಲ, ಇದು 1, ಆಮೇಲೆ ಇದು 2, 2 ಇಲ್ಲಿ ಎಷ್ಟು ಬರಿಬೇಕು? 2 ಬರಿಬೇಕು. ಇನ್ನು 60 5 ಹೆಂಗೆ ಬರಿತೀರಿ? ಇಲ್ಲೇ 1 2 ಇದು 3, ಆಮೇಲೆ 4 5, ಇದು 5 ಇಂಟು 60. 60 ಹೆಂಗೆ ಬರೀದು? ನೋಡಿ ಎಷ್ಟು ಬರಿಬೇಕು? 1 ಬರಿಬೇಕು. ಇನ್ನು 30 ಬರಿಬೇಕು, ಪ್ಲಸ್ 30. 30 ಅಂದ್ರೆ ಎಷ್ಟು ಬರೀತಾರೆ? 10 3 ಅಂದ್ರೆ 1 2 3 ಹಿಂಗೆ ಆಜು ಬಾಜು ಕರೆ ಬರ್ರಿ, ಅಥವಾ ಹಿಂಗೆ 2 ಬರ್ದು ಪಕ್ಕಕ್ಕೆ ಕರೆ ಇಡ್ರಿ. ಹಿಂಗೆ 10 ಇದು 10 10 ಒಂದ್ರ ಪಕ್ಕಕ್ಕೆ 1 ಬರೀ. ಅರ್ಥ ಮಾಡ್ಕೊಂಡ್ರಿ ಇದನ್ನ? ಸರಿ, ಇದಿಷ್ಟು ನಿಮ್ಗೆ ಎಷ್ಟಾಯಿತು? 7530. 7530 ನಾನು ಯಾವ ಪದ್ಧತಿ ಒಳಗೆ ಬರೆದೆ? ಮೆಸೊಪೊಟೇಮಿಯಾ ಸಂಖ್ಯಾ ಪದ್ಧತಿ ಒಳಗೆ ಬರೆದೆ. ಇಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಕೊಟ್ಟಿದ್ದಾರೆ, ಇವು ಒಂದು 4-5 ಲೆಕ್ಕ ಕೊಟ್ಟಿದ್ದಾರೆ. ಅದನ್ನ ಮಾಡೋಣ. ಮೊದಲು ನೋಡ್ರಿ, 63 ಐತೆ ಒಂದೇದು. ಇದನ್ನು ಯಾವ ಪದ್ಧತಿ ಒಳಗೆ ಬರಿಬೇಕಾಗೈತೆ ಅಂದ್ರೆ ಮೆಸೊಪೊಟೇಮಿಯಾ ವ್ಯವಸ್ಥೆ ಒಳಗೆ ಸಂಖ್ಯಾ ಪದ್ಧತಿ ಒಳಗೆ ಬರಿಬೇಕಾಗೈತೆ. ಇದನ್ನು 1 ಗುಂಡ್ಲೆ 60 ಬರಿತೀನಿ. 60 ಹೆಗ್ಗುರುತು ಸಂಖ್ಯೆ, ಪ್ಲಸ್ ಎಷ್ಟು ಬರೀನು? 3 ಬರೀನು. 60 1 ಗುಂಡ್ಲೆ ಎಷ್ಟು? 60. 1 ಅಂದ್ರೆ ಹೆಂಗೆ ಬರಿತೀರಿ? ಹಿಂಗೆ ಬರಿತಿರಲ್ಲ. 60 ಅಂದ್ರೆ ಹೆಂಗೆ ಬರಿತಿರಲಿ? 1 ಬರಿಬೇಕು ಇದ್ರೊಳಗೆ. ಈ ಕ್ವಾಡ್ರಿಲೇಟರ್ದೊಳಗೆ ಚೌಕ ಏನು ನಮ್ಮ ಚತುರ್ಭುಜದೊಳಗೆ 1 ಬರಿಬೇಕು, ಪ್ಲಸ್ 3 ಬರಿಬೇಕು. 3 ಹೆಂಗೆ ಬರಿತೀರಿ ನೋಡ್ರಿ? ಇದು 1 2 ಇದು 3. ತಿಳಿತು? ಏನು ಡೌಟ್ ಆಯ್ತು ಅಲ್ಲಿ? 63 ಬರ್ದನೆ ತಿಳಿತು ನಿಮ್ಗೆ? ಸರಿ, ಇನ್ಮೇಲೆ 132 ಐತಿ. 132 ಎರಡನೇದು ನೀವು ಹೇಳ್ಬೇಕಲ್ಲ. 132 ಹೆಂಗೆ ಹೊಡಿನು? ಎಷ್ಟು ಗುಂಡ್ಲೆ 62 ಹೇಳ್ರಿ? 3600 ಅಂತೂ ಬರೋದಿಲ್ಲ. 60ಕ್ಕೆ ಸಮೀಪ ಐತಿದು.
61ಲೇ ಇಡ್ತೀರ 62ಲೇ ಇಡ್ತೀರಿ? 62ಲೇ ಇಟ್ಟರೆ ಅಂದ್ರೆ ಎಷ್ಟಾಯ್ತು? ಮಾತಾಡ್ಬೇಕಲ್ಲ, ಎಚ್ಚರ ಆಗ್ಬೇಕು ಸ್ವಲ್ಪ ಎಲ್ಲರೂ. 62ಲೇ ಎಷ್ಟಾತ? 120 ಆತಿಲ್ಲ? ಉಳಿತು ಎಷ್ಟು ಮುಂದೆ? 12 ಉಳಿತ. ಪ್ಲಸ್ 10 ಬರಲಿ, ಪ್ಲಸ್ ಮುಂದೆ ಎಷ್ಟು ಬರಲಿ? 2 ಬರಲಿ. ಓಕೆ, 10 ಪ್ಲಸ್ 2 ಬರೀನು, ಅಥವಾ 12 ಬರೀನು. 10 ಪ್ಲಸ್ 2ನ ಬರೀರಿ. ಸರಿ, 2 ಗುಂಡ್ಲೆ 60. 2 ಹೆಂಗೆ ಬರೆಯವರ? ಇದು ನಿಮ್ದು 2ರ ಚಿನ್ನ. ಗುಂಡ್ಲೆ ಎಷ್ಟು ಬರಿಬೇಕು? ಎಷ್ಟು ಬರಿಬೇಕು? 60 ಬರಿಬೇಕು. ಇದು 60 ಹೌದೋ ಇಲ್ಲ? 10 ಹೆಂಗೆ ಬರೀತೀರಿ? ಇದು 10. ಮುಂದೆ ಇದಕ್ಕೆ ಎಷ್ಟು ಬರಿಬೇಕು? 2 ಬರಿಬೇಕು. ತಿಳಿತಾ? ಇದು 132. ಸ್ವಲ್ಪ ಎಲ್ಲ ಹೊಸದು ಅನಿಸ್ತದೆ. ನಾವು ಆಗಿನ ಕಾಲದ ಏನೈತೆ ಅನ್ನೋ ತಿಳ್ಕೊಳತ್ತೀವಿ ಅಷ್ಟು, ನಮ್ಮ ಕ್ಯೂರಿಯಾಸಿಟಿ ಅಷ್ಟೇ. ಇನ್ನು 205 ಮೂರನೇದು ಹೇಳ್ರಿ ಮಣಿ. ಹೇಳ್ರಿ 60 ಗುಂಡ್ಲೆ ಎಷ್ಟು ಬರ್ರಿ ಹೇಳ್ರಿ? 200 ಸಮೀಪ. 200 ದಾಟಬಾರ್ದು. ಇಲ್ಲಿ 2 ತೊಗೋತೀರ, 3 ತೊಗೋತೀರಿ. ಉಳಿತು ಎಷ್ಟು? 20 ಉಳಿತಿಲ್ಲ? 6 18 180 ಆಯ್ತು. 20 ಉಳಿತು. ಇಲ್ಲಿ 3 ತೊಗೋರಿ. ಹಾಂ, 1 2 3 3 ಆತ. ಇಂಟು 60. 60ಕ್ಕೆ ಹೆಂಗೆ ಬರೀತೀರಿ? 1 ಬರೀತೀರಿ. ಪ್ಲಸ್ ಎಷ್ಟು? 20. 20 ಹೆಂಗೆ ಬರೀಣ? ಹಾಂ, 2 ಸಲ ಆತು ಬರೀದು. 20 ಆತೋ ಇಲ್ಲ? ಸರಿ, ಮುಂದಿನ ಪ್ರಶ್ನೆ ಏನೈತಿ? ಬರೀ 60 ಐತಿ. 4ನೇದು ಭಾಳ ಈಸಿ ಐತಿ. ಇದನ್ನು ನಿಮ್ಗೆ ಬಿಡ್ತೀನಿ. ಬಿಡಲಿ? 1 ಗುಂಡ್ಲೆ 60 ಇಷ್ಟಲ್ಲ. ಏನೈತಿ ಇದು? 1 ಗುಂಡ್ಲೆ 60 ಮುಗೀತಲ್ಲ? 1 × 60. ನೆಕ್ಸ್ಟ್ 3605 ಐತಿ. 3605 ಭಾಳ ಸರಳ ಐತಿ ಇದು. 3600 ತಗೋರಲ್ಲ ಡೈರೆಕ್ಟ್. ಎಷ್ಟು ತಗೊಳ್ಳೋದು? 1 ಅಲ್ಲ? 3600 × 1 ಪ್ಲಸ್ ಎಷ್ಟು ಮಾಡೋಣ? 5 ಬರೀಣ. ಇದು 1 ಹಿಂಗೆ ಬರೀರಿ. 3600 ಹೆಂಗೆ ಬರೀತೀರಿ? 2 ಬರೀತೀರಿ. 5 ಹೆಂಗೆ ಬರೀತೀರಿ? ಇದು 3 4 5 ಆತ ಇಲ್ಲ? ಇದು ಎಷ್ಟು ಉತ್ತರ ಇದಕ್ಕೆ? ತಿಳಿತು? ಹಂಗೆ ಒಂದಿಷ್ಟು ಇವೆಲ್ಲ ಪುಸ್ತಕಗಳಾಗೇನು ಹಂಗೆ ಸ್ವಲ್ಪ ಎಕ್ಸ್ಟ್ರಾ ಸಮಸ್ಯೆಗಳನ್ನು ತಗೊಳ್ಳಿ ನೋಡ್ರಿ. ಹೆಚ್ಚುವರಿ ಪ್ರಶ್ನೆಗಳೊಂದಿಷ್ಟು ತಗೋತೀವಿ. ಹಾಂ, ಇಲ್ಲೇನಿಲ್ಲ, ನಾ ತೊಗೊಂಡಿದ್ದೀನಿ ಅಂದ್ರೆ ಇದನ್ನ ಮೆಸೊಪೊಟೇಮಿಯನ್ ಪದ್ಧತಿ ಒಳಗೆ ಬರೀತೈತಿ. 497 ಐತಿ. ಒಂದೇದು 497 ಹೆಂಗೆ ಹೊಡಿತೀರಿ ಹೇಳಿ ಒಂದಿಟ? 60 ಗುಂಡ್ಲೆ ಇಡ್ಬೇಕಿದ್ನ. ಹಾಂ, 8 6 48. 480. 497 ಹೇಳ, 96 ಹೇಳ. 497 ಬರಿಬೇಕಾಗಿತ್ತು. ಸಾರಿ, 497. ಮಾತಾಡ್ರಿ ಅಂದಿದೆ. 17 ಅಲ್ಲ? 8 6 48. 480 ಆತ. ಪ್ಲಸ್ 17 97 ಆತ ಇಲ್ಲ? 497 ಆತಲ್ಲ ಇದು? ಹಾಂ, ಇನ್ನು ಹೆಂಗೆ ಬರೆಯೋರು ಇದನ್ನ? 8 ಹೆಂಗೆ ಬರೀತೀರಿ? 1 2 ಇದು 3 ಮತ್ತು 3 ತಗೋರಿ. 6 ಆತ. 7 8 ಆತ ಇಲ್ಲ? ಇದು ಗುಂಡ್ಲೆ 60 ಹೆಂಗೆ ಬರೀತೀರಿ? ಹಾಂ, ಇದ್ರ ನಡುವೆ ಎಷ್ಟು ಬರೀದು? 1 ಬರೀದು. ಇನ್ನು 17 ಬರಿಬೇಕು. ಹಾಂ, 17 ಬರಿಬೇಕು. ಹಾಂ, ಹೆಂಗೆ ಬರೀತೀರಿ? ಇದು 10. ಇನ್ನು 7 1 2 3 ಮತ್ತು 1 2 3 6 10 ಆಗೈತಿ. ಇದು 6 ಆತ. ಈಗ ಇನ್ನು 1 ಅಲ್ಲ? ಸರಿ, ಕೆಳಗೆ 1 ಇದು ತೋರಿಸ್ಬಿಟ್ರೆ ಸಾಕು. ಪೂರ್ಣಗೆರೆ ಏನು ಬೇಡದ? 1 ತೋರಿಸ್ರಿ ಬರೀ. 6 ಆಗೈತಿ. ಇನ್ನು 1 ಅಷ್ಟಲ್ಲ ಆತಿಲ್ಲ? 17. ಇದು ನಿಮ್ಗೆ 497. ಆಮೇಲೆ ಮುಂದೆ 5601 ಇದೆ. ನಾ ಇಲ್ಲಿ ತೊಗೊಂಡಿರ್ತಕ್ಕಂಥ ಸಂಖ್ಯೆ. ಇದನ್ನ ನಿಮ್ಗೆ ಬಿಡ್ತೀನಿ, ಆದರೆ ಮಾಡು. 5601. ಹಾಂ, ಇದು ನೀವು ಪ್ರಯತ್ನಿಸಿ. ನಿಮ್ಗೆ ಬಿಟ್ಟಿರ್ತೀನಿ. ಇನ್ನೊಂದು ಲೆಕ್ಕ ನಾ ಏನು ತೊಗೊಂಡಿರ್ತೀನಿ ಅಂತಂದ್ರೆ ಸ್ವಲ್ಪ ಲಕ್ಷ ಕೊಡ್ರಿ.
ದಯವಿಟ್ಟು ಗಮನಿಸಬೇಕು. ಮತ್ತೊಂದು ಸಮಸ್ಯೆ, ಇಲ್ಲಿ ಸಮಸ್ಯೆ ಹೆಂಗೈತಿ ಅಂತಂದ್ರೆ ಇಲ್ಲೇ ಉಲ್ಟಾ ತಗೊಳ್ಳೋಣ. ಆಗಳೆದಿತ್ತಲ್ಲ ಅದಕ್ಕೆ ಉಲ್ಟಾ ಆಯ್ತದ. ಒಂದು ಸಣ್ಣ ಸಮಸ್ಯೆ ಇಲ್ಲಿ ಹಾಕೊಂಡಿದ್ದೇನೆ ನೋಡ್ರಿ. ಮೂರನೇದ, ಇದನ್ನ ಹಿಂದೂ ಅರೇಬಿಕ್ ಪದ್ಧತಿ ಒಳಗೆ ಬರೀ. ಅರೇಬಿಕ್ ಪದ್ಧತಿಯಲ್ಲಿ ಬರೆಯಿರಿ. ಇದು ಕಾಮನ್ 3, 4, 2 ಲೆಕ್ಕ ತಗೊಳ್ಳೋಣ. ಇಲ್ಲಿ ನೋಡ್ರಿ, ಇದ್ರೊಳಗೆ ಎ ಬಿ ಅಂತ ತಗೋತೀವಿ ನೋಡ್ರಿ. ಎ ತಗೋರಿ. ನಿಮ್ಗೆ ಇಲ್ಲಿ ಏನು ಮಾಡಿದಾರೆ ಅಂದ್ರೆ 4 ಐತಿ. ಆಮೇಲೆ ಇದು ಎಷ್ಟದಪ್ಪ ಅಂತಂದ್ರೆ 6 ಅದ. 6. ಆಮೇಲೆ ನಿಮಗಿಲ್ಲಿ 60 ಅದ, 12 ಅದ, ನೆಕ್ಸ್ಟ್ 3 ಅದ. ಇದನ್ನು ನಿಮ್ಗೆ ನಮ್ಮ ಹಿಂದೂ ಪದ್ಧತಿ ಒಳಗೆ ಈ ಪ್ರೆಸೆಂಟ್ ಸಿಸ್ಟಮ್ದೊಳಗೆ ಕನ್ವರ್ಟ್ ಮಾಡೋದು, ಪರಿವರ್ತನೆ ಮಾಡೋದು. ಇದು ಹೆಂಗೆ ಬರೀದು, ಇದನ್ನ ಹೆಂಗೆ ಓದ್ತಾರೆ? ಇದೆಷ್ಟು ಇಲ್ಲಿ ನಿಮ್ಗೆ ಹೆಗ್ಗುರುತು ಸಂಖ್ಯೆ ಎಲ್ಲೈತೆ ನೋಡ್ಬೇಕು. ನಿಮ್ಗೆ ಹೆಗ್ಗುರುತು ಸಂಖ್ಯೆ ಎಲ್ಲೈತಿ, ಹೆಂಗೆ ಹೊಡಿಬೇಕು ಇದನ್ನ? ಇಲ್ಲೈತೆ ನೋಡ್ರಿ. ನಿಮ್ಮ ಹೆಗ್ಗುರುತು ಸಂಖ್ಯೆ ಎಲ್ಲೈತಿಲ್ಲ, ಇದು ನಿಮಗೆ ಹೆಗ್ಗುರುತು ಸಂಖ್ಯೆ ಹೌದಾ ಇಲ್ಲ? ಹಾಂ, ಹೆಗ್ಗುರುತು ಸಂಖ್ಯೆ ಹಿಂದೆ ಏನೈತಿಲ್ಲ ಅದನ್ನೆಲ್ಲ ಕೂಡಿಸ್ಕೊಂಡ್ಬಿಡ್ರಿ. ಎಷ್ಟಾಯ್ತದ? 10, 20, 30, 40. 40 ಮುಂದಿಗೆ ಎಷ್ಟು ಅದಾವ? 6 ಅಂದ್ರೆ 46 ಆಗ್ತದೆ. ಇಂಟು ಇದೆಷ್ಟ ಹೆಗ್ಗುರುತು ಸಂಖ್ಯೆ? 66. ಇದ್ರ ನಂತರ ಪ್ಲಸ್ ಹಾಕ್ರಿ. ಇದು 20 ಪ್ಲಸ್ 3 ಅಂದ್ರೆ ಎಷ್ಟು ಆತ? 23 ಆತಲ್ಲ. ಇದು 46ಕ್ಕೆ 60 ಗುಣಿಸಿದ್ರೆ 2760 ಬರ್ತೈತಿ. ಪ್ಲಸ್ 23 ಇವೆರಡು ಕೂಡಿಸಿದ್ರೆ 2783 60 70 83 2783 ಬರ್ತೈತಿ ಅಲ್ಲ? ಸರಿ. ಇಂಥದ್ದೇ ಇನ್ನೊಂದು ಪ್ರಶ್ನೆ ಇದೆ ನೋಡ್ರಿ. ಇದನ್ನ ಬಿ ಅಂತ ತಗೊಳ್ಳೋಣ. ನಿಮ್ಗೆ 12 ಅದಾವು, ಆಮೇಲೆ 60 ಅದ, ಆಮೇಲೆ ಮತ್ತೆ 10 ಅದ, ಆಮೇಲೆ ಇಲ್ಲೇ ಈ ಎಷ್ಟದಪ್ಪ ಅಂತಂದ್ರೆ ಹಾಂ, ಇದನ್ನು ಓದಬೇಕು. ನಿಮ್ಮ ಹೆಗ್ಗುರುತು ಸಂಖ್ಯೆ ಎಷ್ಟು ಇಲ್ಲಿ? 60 ಹೆಗ್ಗುರುತು ಸಂಖ್ಯೆ. 60 ಹೆಗ್ಗುರುತು ಸಂಖ್ಯೆಯಿಂದ ಎಷ್ಟೈತೆ ನೋಡ್ರಿ? 20 ಐತೆ. ಅಂದ್ರೆ 20 ಗುಣಿಸ್ತಾರೆ. ಇದಕ್ಕೆ ಪ್ಲಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇವೆರಡು ಕೂಡಿಸಿ ತಗೋಬೇಕು. 10 ಗುಂಡ್ಲೆ ಅಲ್ಲ, 10 ಪ್ಲಸ್ 5 ಅಂದ್ರೆ ಎಷ್ಟದು? 15. 2 ಆರ್ಲೆ 12, 1200 ಪ್ಲಸ್ 15 ಅಂದ್ರೆ ಎಷ್ಟು ಆಯ್ತು? 1215. ಅರ್ಥ ಮಾಡ್ಕೊಂಡ್ರಿ? ಇದಿಷ್ಟು ಮೆಸೊಪೊಟೋಮಿಯನ್ ಸಂಖ್ಯಾ ಪದ್ಧತಿ. ಅರ್ಥ ಆಯ್ತಲ್ಲ? ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೆ ಒಂದಿಷ್ಟು ವಿಚಾರಗಳನ್ನು ಗಮನಿಸೋದಾದರೆ ನಿಮ್ಮ ಪಠ್ಯಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ತಾವು ಓದ್ಕೊಂಡ್ರೆ ಒಳ್ಳೆಯದು. ನಾನು ಇದನ್ನು ಥಿಯರಿ ಪಾರ್ಟ್ ಸ್ಕ್ರೀನ್ ಮೇಲೆ ತಗೊಂಡಿಲ್ಲ, ಹಾಗೆ ಒಂದಿಷ್ಟು ನೆನಪಿಸ್ತಾ ಇದ್ದೀನಿ ನೋಡ್ರಿ, ಗಮನಿಸ್ರಿ. ಅಲ್ಲಿ ಅವರು ಪ್ಲೇಸ್ ಹೋಲ್ಡರ್ ಅಂತಕ್ಕಂಥ ಚಿಹ್ನೆಯನ್ನು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆಯನ್ನು ಬಳಸಿದ್ರು. ಅದು ನಮ್ಮ ಭಾರತೀಯ ವ್ಯವಸ್ಥೆಯ 0 ಹಂಗಿತ್ತದು. ಅಲ್ಲಿ ಖಾಲಿ ಜಾಗಗಳಿಂದ ಉಂಟಾಗ್ತಕ್ಕಂಥ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ, ಕೆಲವೊಂದಿಷ್ಟು ಸಂಕೀರ್ಣ ದೊಡ್ಡದಾಗಿರ್ತಕ್ಕಂಥ ಸಂಖ್ಯೆಗಳನ್ನ ಗುರುತಿಸಲಿಕ್ಕೆ ಈ ಪದ್ಧತಿಯೊಳಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ವಿ. ಅಲ್ಲಿ ಕೆಲವೊಂದಿಷ್ಟು ಪರಿಹಾರಗಳನ್ನು ಅವರು ತೋರಿಸಿದ್ರು ಕೂಡ ಇದನ್ನು ಕೂಡ, ಈ ಪದ್ಧತಿಯನ್ನು ಕೂಡ ನಾವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿರತಕ್ಕಂತಹ ಸ್ಥಾನಬಲ ವ್ಯವಸ್ಥೆ ಅಂತ ಪರಿಗಣಿಸೋಕ್ಕಾಗೋದಿಲ್ಲ. ಇದು ಕೂಡ ಸಾಕಷ್ಟು ದೋಷಗಳನ್ನು ಹೊಂದಿತ್ತು. ಆದಾಗ್ಯೂ ಕೂಡ ಆವತ್ತಿನ ಕಾಲದಲ್ಲಿ ನಮ್ಮ ಪೂರ್ವಜರು ಈ ಮೆಸೊಪೊಟೋಮಿಯನ್ನರು ತಮ್ಮದೇ ಆಗಿರತಕ್ಕಂಥ ಒಂದು ಸಂಖ್ಯಾ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿ ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಜೀವನವನ್ನು ಸವಿಸಿದರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದಾದ ನಂತರ ನಾವು ಚರ್ಚೆ ಮಾಡಬೇಕಾಗಿರೋದು ಮಾಯನ್ ಸಂಖ್ಯಾ ಪದ್ಧತಿ. ಅದನ್ನು ಮುಂದಿನ ಒಂದು ವಿಡಿಯೋ ಸರಣಿಯಲ್ಲಿ ಚರ್ಚೆ ಮಾಡೋಣ.